ದಶಕಂಠ ರಾವಣ. ನಾನು ಮಹಾರಾಜ ದಶರಥನ ಪುತ್ರ ಲಕ್ಷ್ಮಣ. ನಿನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದೇನೆ, ಸಿದ್ಧನಾಗು. ನೀನೋ ಲಕ್ಷ್ಮಣ, ರಾಮನ ಸಹೋದರ ನೀನೇ ತಾನೇ? ನಿನ್ನ ದುರದೃಷ್ಟ, ನೀನು ನನ್ನ ಕಣ್ಣಿಗೆ ಕಾಣಿಸಿರುವೆ. ನನ್ನ ಹರಿತವಾದ ಬಾಣಗಳಿಂದ ನಿನ್ನ ಅವಸಾನ ಸನ್ನಿಹಿತವಾಯಿತೆಂದು ತಿಳಿದುಕೋ. ರಾವಣೇಶ್ವರ, ಘನವಾದ ವ್ಯಕ್ತಿತ್ವವುಳ್ಳವರು ಬರೀ ಮಾತಿನಲ್ಲಿ ಶೌರ್ಯ ಪ್ರದರ್ಶನ ಮಾಡುವುದಿಲ್ಲ. ಕೆಲವು ಪಾಪಾತ್ಮನೆ, ಆತ್ಮಶ್ಲಾಘನೆಯನ್ನು ಬಿಟ್ಟು ಕಾರ್ಯದಲ್ಲಿ ನಿನ್ನ ಪರಾಕ್ರಮ ತೋರಿಸು. ಪರಾಕ್ರಮವುಳ್ಳವನು ಆತ್ಮಶ್ಲಾಘನೆ ಮಾಡುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಪರಾಕ್ರಮ, ನಿನ್ನದು ಪರಾಕ್ರಮವೇ. ಸಂಚು ಮಾಡಿ ರಾಮ ಲಕ್ಷ್ಮಣರನ್ನು ದೂರ ಕಳಿಸಿ ನನ್ನ ಅತ್ತಿಗೆಯನ್ನು ಅಪಹರಿಸಿದ ನೀನು ಪರಾಕ್ರಮಿಯೇ. ನಿನ್ನ ಈ ಮೋಸ ವಂಚನೆಗಳಿಗೆ ಪ್ರತಿಕಾರ ತೀರಿಸಿಕೊಂಡು ಬಂದಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗು. ಲಕ್ಷ್ಮಣ, ಈಗ ನಾನು ಬಿಡುವ ಬಾಣವನ್ನು ಹೇಗೆ ನಿವಾರಿಸಿಕೊಳ್ಳುವೆಯೋ ನಾನು ನೋಡುತ್ತೇನೆ. ನನ್ನ ಮೇಲೆ ಹುರುಡು ಕಟ್ಟಿದ ಈ ರಾಮ ಸಹೋದರನಿಗೆ ನನ್ನ ಪರಾಕ್ರಮವೇನೆಂದು ಅರ್ಥವಾಗುತ್ತದೆ.
ಲಕ್ಷ್ಮಣನ ಬಾಣದ ಸವಿ ಏನೆಂದು ಈಗ ಅರ್ಥವಾಯ್ತ ಲಂಕೇಶ್ವರ. ಬ್ರಹ್ಮನಿಂದ ವರ ಪಡೆದ ಈ ಶಕ್ತಿಯಾಯುಧಕ್ಕೆ ಮಣಿಯದೆ ಗರ್ಪಿಷ್ಠನಾದ ನೀನು ಎಲ್ಲಿಗೆ ಹೋಗುತ್ತೀಯ? ಲಕ್ಷ್ಮಣ, ಚಿಂತಾಕ್ರಾಂತವಾಗಿದೆ. ಏನಾಯಿತು? ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಸೀತೆ, ನಿನ್ನ ಸ್ವಾಮಿ ಏನೋ ಕ್ಷೇಮದಿಂದಿದ್ದಾರೆ. ಆದರೆ 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 ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ನಿನ್ನ ಮುಖವನ್ನು ನೋಡಿದರೆ ಏನೋ ಆತಂಕದ ವಿಷಯ ಇರುವಂತಿದೆ. ಹೇಳು ತ್ರಿಜಟೆ, ಅದು ಏನೆಂದು ಹೇಳು ತ್ರಿಜಟೆ. ಸೀತೆ, ರಾವಣ ಪ್ರಯೋಗಿಸಿದ ಶಕ್ತಾಯುಧ ಲಕ್ಷ್ಮಣನನ್ನು ಮೂರ್ಛೆ ಬೀಳುವಂತೆ ಮಾಡಿದಂತೆ. ಹೌದು ತ್ರಿಜಟೆ, ಮಹಾಪರಾಕ್ರಮಶಾಲಿಯಾದ ಲಕ್ಷ್ಮಣನನ್ನು ರಾವಣನ ಶಕ್ತಿಯಾಯುಧ ಮೂರ್ಛೆಗೊಳಿಸಿದೆ. ಆ ವೇಳೆಯಲ್ಲಿ ತನ್ನ ಸೋದರನ ರಕ್ಷಣೆಗಾಗಿ ಧಾವಿಸಲು ನನ್ನ ಸ್ವಾಮಿ ಇರಲಿಲ್ಲವೇ? ನಿನ್ನ ಸ್ವಾಮಿ ರಾವಣನೊಡನೆ ಹೋರಾಡಲು ಮುಂದಾದಾಗ ಲಕ್ಷ್ಮಣ ರಾವಣನನ್ನು ಸಂಹರಿಸುವುದಾಗಿ ತಾನೇ ಹೋದನಂತೆ. ಲಕ್ಷ್ಮಣ ಮೂರ್ಛೆ ಹೋದ ಮೇಲೆ ರಾಮ ಅಲ್ಲಿಗೆ ಬರುವ ಮೊದಲು ಲಕ್ಷ್ಮಣನನ್ನು ಸಂಹಾರ ಮಾಡಲು ರಾವಣ ಪ್ರಯತ್ನಿಸಿದನಂತೆ. ಅಯ್ಯೋ, ಆ ದುರುಳ ರಾವಣ ಲಕ್ಷ್ಮಣನನ್ನು ಹೊತ್ತುಕೊಂಡು ಹೋದನೆ. ಇಲ್ಲ ಸೀತೆ, ಆತಂಕ ಪಡಬೇಡ. ರಾವಣನಿಂದ ಅದು ಸಾಧ್ಯವಾಗಲಿ.
ಅಷ್ಟರಲ್ಲಿ ಹನುಮಂತ ಬಂದು ರಾವಣನಿಗೆ ಬಲವಾಗಿ ಪ್ರಹರಿಸಿ ಪ್ರಜ್ಞೆ ತಪ್ಪುವಂತೆ ಮಾಡಿ ಲಕ್ಷ್ಮಣನನ್ನು ಅಲ್ಲಿಂದ ಕರೆದುಕೊಂಡು ಹೋದನಂತೆ. ಸದ್ಯ ಲಕ್ಷ್ಮಣನಿಗೆ ಇನ್ನು ಯಾವ ಆಪತ್ತೂ ಇಲ್ಲ. ತನ್ನ ಸೋದರನಿಗೆ ಆದ ಅಪಾರವಾದ ನೋವಿಗೆ ನನ್ನ ಸ್ವಾಮಿ ಖಂಡಿತ ಆ ರಾವಣನ ಮೇಲೆ ಕ್ರೋಧಾವಿಷ್ಟರಾಗಿರುತ್ತಾರೆ. ಹಾಗಾದರೆ ಒಳ್ಳೆಯದಲ್ಲವೇ ಸೀತೆ? ನಿನ್ನ ಸ್ವಾಮಿ ಕ್ರೋಧಾವಿಷ್ಟರಾದರೆ ಆ ರಾವಣನ ಪರಾಭವವಾಗುವುದಲ್ಲವೇ? ಖಂಡಿತ ಅದಾಗುತ್ತದೆ. ಆಗಲೇಬೇಕು ತ್ರಿಜಟೆ. ಆ ಸಮಯ ಹತ್ತಿರವಾಗುತ್ತಿದೆ ಎಂದು ಸಮಾಧಾನವಾಗುತ್ತಿದೆ. ಪ್ರಭು ರಾಮಚಂದ್ರ, ಆ ರಾವಣ ಹೊಡೆದ ಶಕ್ತಾಯುಧದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿದ್ದಾನೆ. ಸೋದರ ಲಕ್ಷ್ಮಣ, ಆ ರಾವಣನ್ನು ಸಂಹರಿಸುತ್ತೇನೆ ಎಂದು ನೀನು ಇಷ್ಟೊಂದು ಉತ್ಸಾಹದಿಂದ ಹೋದೆ. ಆದರೆ ಅವನ ಶಕ್ತಾಯುಧದಿಂದ ನೀನು ಪೆಟ್ಟು ತಿಂದು ಈ ಸ್ಥಿತಿಯಲ್ಲಿ ಹಿಂದಿರುಗಿ ಬರುವಂತಾಯ್ತಲ್ಲ. ಇಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದ ರಾವಣನಿಗೆ ತಕ್ಕ ಶಾಸ್ತಿ ಮಾಡದೆ ನಾನು ವಿಶ್ರಮಿಸುವುದಿಲ್ಲ. ವಾನರ ವೀರರೇ, ನಾನು ಈಗಲೇ ಹನುಮಂತನೊಂದಿಗೆ ಹೋಗಿ ಆ ರಾವಣನ ಕಿರುಭಂಗ ಮಾಡಲು ಬರುತ್ತೇನೆ. ನೀವು ಲಕ್ಷ್ಮಣನ ಆರೈಕೆ ಮಾಡಿ. ಪ್ರಭು ರಾಮಚಂದ್ರ, ಮಹಾವಿಷ್ಣು ಗರುಡಾಯುಧನಾಗಿ ದೇವತೆಗಳ ಶತ್ರುಗಳನ್ನು ನಿಗ್ರಹಿಸಿದಂತೆ ನೀವು ನನ್ನ ಹೆಗಲ ಮೇಲೆ ಕುಳಿತು ರಾಕ್ಷಸರನ್ನು ನಿಗ್ರಹಿಸಿ.
ಭುಜದ ಮೇಲೆ ಕುಳಿತು ರಣರಂಗಕ್ಕೆ ಬರುತ್ತಿದ್ದಾನೆ. ಈ ಹನುಮಂತ ಅಂತಿಂತವನಲ್ಲ, ಇವನು ನಿಜವಾಗಿಯೂ ಮಹಾವಾನರ. ಇವನ ಒಂದು ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬೀಳುವಂತಾಯಿತು. ಇವನೊಂದಿಗೆ ರಾಮನು ಬಂದು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಇವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಲಂಕೇಶ್ವರ, ನಿಲ್ಲು ನಿಲ್ಲು! ಎಲ್ಲಿಗೆ ಹೊರಟಿರುವೆ? ನನ್ನ ವಿಷಯದಲ್ಲಿ ಗುರುತರವಾದ ಅಪರಾಧವನ್ನು ಮಾಡಿರುವ ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಏಕೆ ರಾವಣ? ಅಜೇಯ ಅದ್ವಿತೀಯನೆಂದು ಕೊಚ್ಚಿಕೊಳ್ಳುವ ನಿನ್ನ ಪರಾಕ್ರಮ ಇಷ್ಟೇ ಏನೋ? ಈಗ ನೀನು ಅಷ್ಟದಿಕ್ಪಾಲಕರ ಮೊರೆ ಹೊಕ್ಕರು, ಬ್ರಹ್ಮಾದಿ ತ್ರಿಮೂರ್ತಿಗಳ ರಕ್ಷಣೆಗೆ ಹೋದರು ನಾನು ನಿನ್ನನ್ನು ಬಿಡುವುದಿಲ್ಲ ರಾವಣ. ನಾನು ಹೆದರಿ ಓಡಿ ಹೋಗುತ್ತಿಲ್ಲ ರಾಮ, ಹಾಗೆ ಓಡಿ ಹೋಗುವುದೂ ಇಲ್ಲ. ನರವಾನರರಿಗೆ ಹೆದರುವ ಪರಿಸ್ಥಿತಿ ನನಗುಂಟಾಗಿಲ್ಲ. ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿನಗೆ ಅಷ್ಟೊಂದು ಬಯಕೆ ಇದ್ದರೆ ನಾನು ಸಿದ್ಧನಿದ್ದೇನೆ. ಹೌದು ರಾಮಣ, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ನಿನ್ನ ಶಕ್ತಿಯಾಯದಿಂದ ನನ್ನ ಸೋದರ ಲಕ್ಷ್ಮಣನನ್ನು ನೀನು ಗಾಯಗೊಳಿಸಿದೆ. ಅದಕ್ಕೆ ಸೇಡು ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ಈಗ ನೀನು ನನ್ನೊಂದಿಗೆ ಹೋರಾಡಲೇಬೇಕು. ನಿನ್ನನ್ನು ನಿನ್ನ ಪುತ್ರ ಪೌತ್ರ ಸಹಿತ ಸಂಹರಿಸುವುದೇ ನನ್ನ ಏಕೈಕ ಗುರಿ. ಎಲ್ಲವೋ ರಾಕ್ಷಸ ರಾಜ ರಾವಣ, ರಘುವಂಶದ ದಶರಥ ಪುತ್ರನಾದ ಈ ರಾಮನಿಂದಲೇ ಅಂದು ಜನಸ್ಥಾನದಲ್ಲಿ 14,000 ರಾಕ್ಷಸರು ಹತರಾದರೆಂಬುದು ನಿನ್ನ ನೆನಪಿನಲ್ಲಿದೆ. ನೆನಪಿನಲ್ಲಿದೆ ರಾಮ. ಹಳೆಯ ಸಾಹಸಗಳನ್ನೇ ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆ ಬಡಪಾಯಿ ರಾಕ್ಷಸರನ್ನು ಹತ ಮಾಡಿದೆನೆಂದು ಹೆಮ್ಮೆ ಪಡಬೇಡ. ಏ ರಾವಣನನ್ನು ಅವರ ಜೊತೆ ಹೋಲಿಸಿ ತಪ್ಪು ಮಾಡಬೇಡ. ನನ್ನ ಪರಾಕ್ರಮದ ಪರಿಚಯ ನಿನಗಾಗುತ್ತದೆ. ನನ್ನ ಅಗ್ನಿ ವರ್ಷದಂತಹ ಬಾಣಗಳನ್ನು ಎದುರಿಸಲು ಸಿದ್ಧನಾಗು.
ಓ ದುರ್ಳ ರಾವಣ, ನೀನು ನನ್ನ ಸೋದರನನ್ನು ಗಾಯಗೊಳಿಸಿದೆ, ನನ್ನ ಪರಮ ಭಕ್ತನಾದ ಹನುಮಂತನನ್ನು ಗಾಯಗೊಳಿಸಿದೆಯಾ? ಈಗ ನೋಡು ನನ್ನ ಬಾಣಗಳ ಶಕ್ತಿಯನ್ನು. ಎಲ್ಲವೋ ದಶಕಂಠ, ಈಗೇನು ಮಾಡುವೆ? ನಿನ್ನ ರಥ ಚಿತ್ರವಾಯಿತು, ನಿನ್ನ ಬಿಲ್ಲು ನಿನ್ನ ಕೈಗಳಿಂದ ಜಾರಿ ಬಿತ್ತು. ಈಗಲಾದರೂ ಶರಣಾಗುವೆಯೋ ಅಥವಾ ನಿನ್ನ ಮರಣದವರೆಗೂ ಈ ಯುದ್ಧವನ್ನು ಮುಂದುವರಿಸುತ್ತೀಯೋ? ನಿನ್ನಂಥ ಮಾನವನೆದುರು ಶರಣಾಗತಿಯನ್ನು ಕೋರುವ ಒಳ್ಳೆಯವನಲ್ಲ ಈ ಲಂಕೇಶ್ವರ. ಹೌದೇನೋ? ಆಗಲಿ.
ನಾನು ಇವನ ಎದುರಿನಲ್ಲಿ ತೇಜೋಹೀನನಾಗುತ್ತಿರುವೆನಲ್ಲ. ನನಗೆ ಇಲ್ಲಿಯವರೆಗೂ ಆಗಿರುವ ಆಯಾಸದ ಪರಿಣಾಮವೋ ಅಥವಾ ರಾಮನೇ ನನಗಿಂತ ಪ್ರಬಲನಾಗಿರುವನು. ಹೀಗೇನು ಮಾಡುವುದು? ಪಲಾಯನ ಮಾಡುವುದು ನನ್ನ ಕೀರ್ತಿಗೆ ಅಳಿಸಲಾಗದ ಕಳಂಕ ತರುತ್ತದೆ. ಇಲ್ಲೇ ಇದ್ದರೆ ಈ ದಿನವೇ ನನ್ನ ಪ್ರಾಣಕ್ಕೆ ಕಂಟಕ ಉಂಟಾಗಬಹುದು. ಏನು ಮಾಡಲಿ, ಏನು ಮಾಡಲಿ? ರಾವಣ, ಏನು ಯೋಚಿಸುತ್ತಿರುವೆ? ನನ್ನ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗದೆ ದಿಕ್ಕೇ ತೋಚಿದಂತಾಗಿದೆಯೇ? ಅಥವಾ ಅಸ್ತ್ರಗಳ ಮಂತ್ರಗಳೇ ಮರೆತು ಹೋದವೆ? ಅಥವಾ ನೀನು ಹೇಳಿಕೊಳ್ಳುವಷ್ಟು ಶೌರ್ಯ ಪರಾಕ್ರಮ ನಿನ್ನ ನಿಲ್ಲವೆಂದು ಅರ್ಥವೇ? ಅದಾವುದೂ ಅಲ್ಲ. ನೀನಂದುಕೊಂಡಂತೆ ನಾನು ಪಲಾಯನವಾದಿಯೂ ಅಲ್ಲ. ಈಗಲೇ ಬೇಕಾದರೆ ನಾನು ನಿನ್ನೊಂದಿಗೆ ಗದಾ ಯುದ್ಧ ಮಾಡಬಲ್ಲೆ, ಮುಷ್ಟಿ ಯುದ್ಧ ಮಾಡಬಲ್ಲೆ, ಖಡ್ಗ ಯುದ್ಧ ಮಾಡಬಲ್ಲೆ. ಭಲೆ ಭಲೆ ರಾವಣೇಶ್ವರ, ನಿನ್ನ ಪೌರುಷದ ಮಾತುಗಳನ್ನು ನಾನು ಮೆಚ್ಚುತ್ತೇನೆ. ಈ ದಿನ ನಮ್ಮ ಕಡೆಯ ಸಾಕಷ್ಟು ವೀರರನ್ನು ನೀನು ಸಂಹರಿಸಿರುವೆ. ನೀನು ಆಯಾಸಗೊಳ್ಳುವುದು ಸಹಜ. ಜೊತೆಗೆ ನೀನು ಗಾಯಗೊಂಡಿರುವುದು ನಿಜ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಇಷ್ಟವಿಲ್ಲ ನನಗೆ. ಹೋಗು, ನಿನ್ನ ಬೀಡಿಗೆ ಹಿಂದಿರುಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೊಸ ರಥ, ಹೊಸ ಆಯುಧ, ಹೊಸ ಉತ್ಸಾಹದಿಂದ ಹಿಂದಿರುಗಿ ಬಾ. ಆಗ ನಾನು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತೇನೆ. ಸ್ವಾಮಿ, ಅಂತೂ ದಯಾಮಯನಾದ ಆ ಶಂಕರ ಕರುಣೆ ತೋರಿದ. ನೀವು ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಬಂದಿರಲ್ಲ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಆ ರಾಮನೊಂದಿಗೆ ಯುದ್ಧ ಮಾಡುತ್ತಿರುವಿರೆಂದು ಕೇಳಿದಾಗಿನಿಂದ ನಾನು ಆತಂಕದಿಂದ ತಳಮಳಿಸುತ್ತಿದ್ದೆ. ನಿಮ್ಮನ್ನು ಕಾಪಾಡಬೇಕೆಂದು ನಿರಂತರವಾಗಿ ಆ ಕೈಲಾಸನಾಥನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮೊರೆ ಕೇಳಿ ಆ ಶಿವನು ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಸಾಕು ಸಾಕು ಮಾಡು ನಿನ್ನ ಅರ್ಥವಿಲ್ಲದ ಮಾತುಗಳನ್ನು. ನಾನು ಆ ರಾಮನನ್ನು ಜಯಿಸಿದರೆ ಸಂತೋಷ ಪಡುತ್ತಿದ್ದೆ. ಇಡೀ ಲಂಕಾ ನಗರಿಯಲ್ಲಿ ವಿಜಯೋತ್ಸವವನ್ನು ಏರ್ಪಡಿಸುತ್ತಿದ್ದೆ. ಆದರೆ ನಾನು ಹೇಗೆ ಹೇಳಿಕೊಳ್ಳಲೇ? ಏಕೆ ಪ್ರಭು, ಏನಾಯಿತು? ಆ ರಾಮನ ಮೇಲೆ ಇಂದಿನ ಯುದ್ಧವನ್ನು ಜಯಿಸಲಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮಾನವರಾಮನನ್ನು ಜಯಿಸಲಿಲ್ಲ. ಬದಲಾಗಿ ಅವನೇ ಕರುಣೆಯಿಂದ ಬೆಳಗ್ಗಿನಿಂದ ಯುದ್ಧ ಮಾಡಿ ನಿನಗೆ ದಣಿವಾಗಿದೆ, ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂದು ಹೇಳಿ ನನಗೆ, ನನ್ನ ಪ್ರತಿಷ್ಠೆಗೆ ಅಪಮಾನ ಮಾಡಿದ. ಪ್ರಭು, ನೀವು ಅಪಮಾನವೆಂದು ಭಾವಿಸುವುದಾಗಿದ್ದರೆ ಯುದ್ಧವನ್ನು ಮುಂದುವರಿಸಬಹುದಿತ್ತಲ್ಲವೇ? ಇಲ್ಲ, ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಲಕ್ಷ್ಮಣನೊಡನೆ ಯುದ್ಧ ಮಾಡಿದ್ದು ಆ ಹನುಮಂತ ನಾನು ತತ್ತರಿಸಿ ಮೂರ್ಛೆ ಹೋಗುವಂತೆ ಪ್ರಹಾರ ಮಾಡಿದ್ದು, ಇದೆಲ್ಲದರಿಂದ ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಅಂದ ಮೇಲೆ ಆ ರಾಮನು ಅದನ್ನು ತಾನೇ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕಳುಹಿಸಿದ್ದು ಒಳ್ಳೆಯದಾಯ್ತಲ್ಲವೇ ಪ್ರಭು? ಮಂಡೋದರಿ, ಸುಮ್ಮನೆ ಗಾಯವನ್ನು ಕೆದಕಿ ಕೆದಕಿ ನೋವನ್ನುಂಟು ಮಾಡಬೇಡ. ನನ್ನ ಸಂಕಟವನ್ನು ಹೇಗೆ ಹೇಳಲಿ? ಹೇಗೆ ಹೇಳಲಿ?